ಇಟ್ಕೊಂಡಿದ್ದೆ. ಯಾಕಂದರೆ ಪ್ರತಿ ವರ್ಷ 20ನೇ ತಾರೀಕು ನನ್ನ ಬರ್ಡೇ. ಲಾಸ್ಟ್ ಇಯರ್ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಈ ಸರಿ ತುಂಬ ಅಭಿಮಾನಿಗಳು ಬರುವಂಥ ಇದು ಜಾಸ್ತಿ ಇದೆ. ಸೊ ಹಾಗಾಗಿ ಅದಕ್ಕೆ ಮುಂಚೆ ನಿಮ್ಮನ್ನೆಲ್ಲ ಸೇರಿ ಒಂದ್ಸರಿ ಮಾತಾಡ್ಸೋಣ. ಅವತ್ತು 19th ಐ ಥಿಂಕ್ ಎಲ್ಲ ಸೇರ್ತೀವಿ, ಬಟ್ ಅವತ್ತು ಜನ ಜಾಸ್ತಿ ಇರ್ತಾರೆ. 20th ಅಂತೂ ಮಾತಾಡ್ಸೋಕ್ಕಾಗಲ್ಲ. ಒಂದು ಈ ದಿವಸ ನಾನು ನಿಮಗಾಗಿ ಡೆಡಿಕೇಟ್ ಮಾಡಿ ನನ್ನ ಜೊತೆ ವರ್ಕ್ ಮಾಡಿದಂಥ ಅಸೋಸಿಯೇಟ್ ಡೈರೆಕ್ಟರ್ಸು, ನನ್ನ DOP ಮತ್ತು ನನ್ನ ತಾಯಿ ಯಾವಾಗಲೂ ನನ್ನ ಹುಟ್ಟುಹಬ್ಬ ಅಂದಿದ ತಕ್ಷಣವೇ ಎಲ್ಲ ಊರು ಎಲ್ಲ ಹೆಣ್ಣು ದೇವರಿಗೆ ಪೂಜೆ ಮಾಡಿ, ಒಂದು ಗಂಡು ದೇವರಿಗೆ ಪೂಜೆ ಮಾಡಿ ಶುರು ಮಾಡಿಸ್ತಿದ್ರು. ಸೊ ಆ ಪೂಜೆ ದಿವಸನೂ ವಿಶೇಷವಾಗಿ ಇವತ್ತು ಅಗೇನ್ ಐ ಡೆಡಿಕೇಟ್ ಟು ಯು. ನಾನು ನಿಮ್ಮನ್ನು ಈ ಕ್ಷಣಕ್ಕೆ ಪ್ರೆಸ್ ಅಂದಿರೋ ನನ್ನೆಲ್ಲ ಒಳ್ಳೆ ಫ್ರೆಂಡ್ಸ್ ಅಂತ ತಿಳ್ಕೊಂಡು ನಿಮಗೆ ಡೆಡಿಕೇಟ್ ಮಾಡಿ ನನಗೆ ವರ್ಕ್ ಮಾಡಿದಂಥ ಅಸೋಸಿಯೇಟ್ ಮಹೇಶು, ಮೌರ್ಯ ಬಂದಿಲ್ಲ ಇವತ್ತು, ಮಹೇಶು, ಪ್ರಮೋದ್, ಮುರಳಿ, ಇದಾರಪ್ಪ ನಮ್ಮ ಟೀಮು. ವೀರ ಅಂತ ಶಬರಿಮಲೆ ಹೋಗಿದ್ದಾನೆ ಪಾದಯಾತ್ರೆ, ಇದ್ದಾರಪ್ಪ ನಮ್ಮ ಟೀಮು. ಡೆನ್ನಿಸ್ ಅಂತ ಒಬ್ಬ ವ್ಯಕ್ತಿ, ಆತನು ಹೊರಗಡೆ ಇದ್ದಾನೆ. ಸೊ ಇದನ್ನ ಡೆಡಿಕೇಟ್ ಮಾಡಿದ್ದೀನಿ. ಇಷ್ಟೇ ಪ್ರೆಸ್ ಮೀಟು. ಪ್ಲೀಸ್ ನೀವೇನು ಕೇಳಕ್ಕೆ ಹೋಗ್ಬೇಡಿ. ಐ ಜಸ್ಟ್ ವಾಂಟೆಡ್ ನೀವೆಲ್ಲ ಬಂದು ನನ್ನ ಜೊತೆ ಪ್ರೀತಿಯಿಂದ ಇರೋದಷ್ಟೇ ಬೇಕಾಗಿತ್ತು. ಏನನ್ನ ಕೇಳಂದ್ರೆ ಜಲ್ದಿ ಕೇಳ್ಬಿಡಿ ಸರ್. ನಾಳೆ ಇವಾಗ ಲಾಸ್ಟ್ ಟೈಮ್ ಕೂಡ ತುಂಬ ಜನ ಫ್ಯಾನ್ಸ್ ಬಂದಿದ್ದು, ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ನಾಳೆ 20ನೇ ತಾರೀಕಿಗೆ ಏನೆಲ್ಲ ತುಂಬ ಜನ ಬರೋ ಸಾಧ್ಯತೆ ಇದೆ. ಸೊ ಹಂಗಾಗಿ ನಾವೆಲ್ಲ ಇವತ್ತು ಒಂದು ವಾರದಿಂದ ತಯಾರಿ ಮಾಡ್ತಾ ಇದ್ದೀವಿ. ಒಂದು ವಾರದಿಂದ ರೆಡಿ ಕರ್ಕೊಂಡು ಬಂದಿದ್ದೀವಿ. ತಪ್ಪು ತಿಳ್ಕೊಂತಾರೆ ಯಾರು ಸಿನಿಮಾದವನು ಅಂತ. ಆಮೇಲೆ ಒಂದು ವಾರದಿಂದ ನಡೀತಾ ಇದೆ ತಯಾರಿ. ಅಂದರೆ ಎಲ್ಲರಿಗೂ ಸೌದೆ ಊರಿಗೆ ಅಡುಗೆ ಮಾಡ್ಸೋಣ ಅಂತ ಆಸೆ, ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಒಂದು ಕಡೆ ಈ ಕ್ಲೀನಿಂಗ್ ಪ್ರೊಸೆಸ್ ನಡೀತಾ ಇದೆ. ಮತ್ತು ತಿರ್ಗಾ ಈ ಜನ ಜಾಸ್ತಿ ಆಗೋದ್ರಿಂದ ನನ್ನ ತಮ್ಮ, ನಮ್ಮ ಅಣ್ಣ ಎಲ್ಲೋದ್ರು ಅವರೆಲ್ಲ ಹಾಂ ಅವರೆಲ್ಲ ಸೇರಿ ಮುಂದೆ ನಿಂತು ಎಲ್ಲ ಬಣೆಂಕರಿ ಅಣ್ಣ ಇನ್ನ ಲಿಂಗಪ್ಪ ಎಲ್ಲ ಬರಬೇಕು. ಎಲ್ಲ ಸೇರಿ ನಾವು ಇಲ್ಲಿ ರೆಡಿ ಮಾಡ್ತಾ ಇದ್ದೀವಿ ಜಾಗನ. ನನಗೊಂದು ಆಸೆ ಯಾವಾಗಲೂ ಇತ್ತು. ಹೌದು ಗೊತ್ತಿಲ್ಲ, ಬಹುಶಃ ಬೇರೆ ಎಲ್ಲರೂ ಮಾಡಿರ್ತಾರೆ. ನನ್ನೊಂದು ಆಸೆ, ಈ ವರ್ಷಕ್ಕೆ ಒಂದು ದಿವಸ ಅಭಿಮಾನಿಗಳೆಲ್ಲರೂ ಬೇಕಾದ್ರು ನನ್ನ ಕೈಯಲ್ಲಾಗುವಂಥ ಒಂದು ಇದು ಕೃಷ್ಣನ ಕೈಯಲ್ಲಿ ಆಗುವಂಥ ಒಂದು ಇದನ್ನು ಅವ್ರ ಜೊತೆ ಖುಷಿನ ಹಂಚ್ಕೊಂಡು ಅವರೊಟ್ಟಿಗೆ ಊಟ ಮಾಡಬೇಕು ಅನ್ನೋ ಆಸೆ ನನಗೆ. ಸೊ ಹಂಗಾಗಿ ಈ ದಿನ ನಾವು 20ನೇ ತಾರೀಕು ವಿಶೇಷವಾಗಿ ಅಭಿಮಾನಿಗಳಿಗೆ ಅರ್ಪಿಸ್ತೀವಿ. ಸ್ಪೆಷಲಿ ಈ ದಿನ ನಾನು ಮಾಡೋದೇ ಆದರೆ ನಾನು ಇದನ್ನು ನನ್ನ ದಿವಸಗಳನ್ನ ತಮಗೆ ಮತ್ತು ನನ್ನ ವರ್ಕ್ ಮಾಡೋದು. ಯಾಕಂದರೆ ಯಾರು ಜೊತೆಯಲ್ಲಿ ಅಸೋಸಿಯೇಟ್ಸ್ಗೆ ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗೆ ಯಾರು ಮಾಡಬೇಕು. ನನ್ನ ಜೊತೆಯಲ್ಲಿ ಸುಮಾರು ಒಂದು 4 ವರ್ಷದಿಂದ ಜೊತೆಯಲ್ಲಿದ್ದು ನನ್ನಷ್ಟೇ ಟ್ರಾವೆಲ್ ಮಾಡಿರೋ ಮಹೇಶ್ ಈಗಾಗಲೇ ಇವತ್ತು ಕೂಡ ಜೊತೆಯಲ್ಲಿದ್ದು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇಷ್ಟೇ ವಿಷಯ. ಏನೇನ ಇದ್ರೆ ನಾವು ತಾವು ಕೇಳಿ ಪ್ಲೀಸ್. ಸರ್ ಇವಾಗ ಲಾಸ್ಟ್ ಟೈಮ್ ಅಂದರೆ ಬೆಂಗಳೂರಲ್ಲಿ ಏನು ಮಾಡಿದ್ದೀರ ನಾನು ಬಿಟ್ಬಿಡ್ರೆ ನಿಮ್ಮ ಹತ್ರ ಜಾಲಿಯಾಗಿ ಮಾತಾಡ್ತೀನಿ. ದಯಮಾಡಿ ಯಾರು ದಯಮಾಡಿ ಕೈ ಮುಗಿದು ಕೇಳ್ಕೊತೀನಿ. ಕೃಷ್ಣ ಕುತ್ಕೊಂಡು ಹುಷಾರ ಕುತ್ಕೊಳ್ಳಿ ಅಲ್ಲಿಗೆ. ಯಾರು ದಯವಿಟ್ಟು ನಡ್ಕೊಂಡು ಬರಬೇಡಿ, ಯಾರು ಕೇಕ್ ತರಬೇಡಿ, ಯಾರು ಹೂವಿನ ಹಾರ ತರಬೇಡಿ. ನಾನು ಪ್ರೀತಿಯಿಂದ ನಿಮ್ಗೆಲ್ಲರಿಗೂ ನಿಮ್ಮ ಜೊತೆ ಇದ್ದು ಊಟ ಮಾಡಬೇಕು ಅನ್ನೋ ಆಸೆ ಇದೆ. ದಯಮಾಡಿ ಅವತ್ತು ಬನ್ನಿ, ಸೇಫಾಗಿ ಬನ್ನಿ. 20ನೇ ತಾರೀಕು ಬೆಳಿಗ್ಗೆ ಬನ್ನಿ. ಯಾಕಂದರೆ 19ವರೆಗೂ ನಮಗೆ ಕೆಲಸ ಇದೆ. 20ನೇ ತಾರೀಕು ಬೆಳಿಗ್ಗೆ ಕೃಷ್ಣ. ಎಸ್ ಸರ್ ಈಗ ಲಾಸ್ಟ್ ಟೈಮ್ ಕೂಡ ಅಭಿಮಾನಿಗಳು ಕಟೌಟ್ ಕಟ್ಟಬೇಕು. ಈಗಪ್ಪ ಕುತ್ಕೊಳ್ಳೋ, ಈಗಪ್ಪ ನಾ ಮೊಬೈಲ್ ಸೈಲೆಂಟ್ ಮಾಡಿ. ಅದು ಲಾಸ್ಟ್ ಟೈಮು ಅದೇ ಎಷ್ಟೋ ಅಭಿಮಾನಿಗಳು ನೆರವೇಟ್ ಮಾಡಿಕೊಂಡ್ರು. ಆ ರೀತಿ ಆಗಬಾರ್ದು ಒಂದು ಸ್ಟ್ರಾಂಗ್ ಮೆಸೇಜ್ ಹೋಗ್ಬೇಕು ಇವತ್ತು ಅಭಿಮಾನಿಗಳಿಗೆ ಮಾಡಿ. ಹೌದು, ಆ ವಿಷಯದಲ್ಲಿ ಎಲ್ರಿಗೂ ನೋವಿದೆ. ಯಾರು ಆ ಥರ ನಡ್ಕೋಬೇಡಿ. ಯಾರು ಕಟೌಟ್ ಕಟ್ಟಕ್ಕೆ ಹೋಗೋದು, ಐಟಿಗೆ ಕಟ್ಟೋದು, ಹಾಲು ಅಭಿಷೇಕ ಮಾಡೋದು, ಅಲ್ಲೆಲ್ಲೋ ಹೋಗಿ ಕರ್ಪೂರ ಬೆಳಿತೀನಿ ಅನ್ನೋದು, ಆ ಥರದ್ದು ಯಾವುದನ್ನು ಮಾಡಬೇಡಿ. ನಾವು ಕೇಳೋದು ಒಂದೇ, ಪ್ರೀತಿಸಿ. ಸಿನಿಮಾ ಚೆನ್ನಾಗಿದ್ದರೆ ನೋಡಿ ಆಶೀರ್ವಾದ ಮಾಡಿ. ಚೆನ್ನಾಗಿಲ್ಲ ಅಂದರೆ ನಿಮಗೂ ರೈಟ್ಸ್ ಇದೆ. ಏನು ಚೆನ್ನಾಗಿಲ್ಲ ಅಂತ ನಮಗೆ ತಿಳಿಸಿ. ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ದೊಡ್ಡ ಮಟ್ಟಕ್ಕಿದೆ. ಅದನ್ನು ನಾವು ತಿದ್ಕೋತೀವಿ, ಮತ್ತೆ ಸಿನಿಮಾ ಮಾಡೋಕ್ಕೆ ಹೊರಡ್ತೀವಿ. ನಾವು ಇದನ್ನೇ ತಮ್ಮ ಹತ್ರ ಬಯಸೋದು ಅಷ್ಟೇ. ಅದೇ ನಮಗೆ ದೊಡ್ಡ ಅಭಿಮಾನ. ನಮ್ಮನ್ನು ಸದಾ ಈ ಸಿನಿಮಾ ಚೆನ್ನಾಗಿರಲಿಲ್ಲ, ಈ ಸಿನಿಮಾ ಹಂಗೆ ಮಾಡಬೇಡಿ, ಈ ಸಿನಿಮಾ ಹಿಂಗೆ ಮಾಡಬೇಡಿ ಅಂತ ತಾವು ಕೂಡ ಹೇಳಿದ್ದೀರ. ಅದೇ ನಮಗೆ ದೊಡ್ಡ ಆಶೀರ್ವಾದ ಆಯ್ತಂಗೆ. ಮತ್ತು ನಾವು ತಿದ್ಕೊಳ್ಳೋಕ್ಕೆ ಒಂದು ಜಾಗ ಕೊಡುವಂಥ ಇದು ತಮಗೂ ಕೂಡ ಕೊಟ್ಟಿದ್ದೀವಿ ರೈಟ್ಸ್ನ ಅಭಿಮಾನಿಗಳಿಗೆ. ದಯಮಾಡಿ ಅದನ್ನು ಮಾಡಿ. ಯಾವುದೇ ಥರದ ಕೇಕ್ ಥರದಾಗಲಿ, ಕಟೌಟ್ ನಿಲ್ಲಿಸೋದಾಗಲಿ, ಅದಕ್ಕೆ ಹಾಲಭಿಷೇಕ ಮಾಡೋದಾಗಲಿ, ಅಥವಾ ಅದಕ್ಕೆ ನಾನು ಹೂನಾರ ಹಾಕಲೇಬೇಕು ಅಂತ ಹೂನಾರ ಹಾಕೋದಾಗಲಿ,
ಯಾವುದನ್ನು ದೇವರಾಣೆ ನಮ್ಮ ಅಭಿಮಾನಿಗಳೆಲ್ಲ ಯಾವುದೇ ಇರೋ ಅಭಿಮಾನಿಗಳಾಗಲಿ ಮುಂದೆ ಮಾಡೋಕ್ಕೆ ಹೋಗ್ಬೇಡಿ ಇದನ್ನು. ಸರ್ ಬೆಂಗಳೂರಲ್ಲಿ ಆಗಿದ್ರೆ ಎಲ್ರಿಗೂ ಈಸಿ ಆಗ್ತಾ ಇತ್ತು, ಸ್ವಲ್ಪ ಅನುಕೂಲ ಆಗಿರೋದ್ರಿಂದ ಬೇರೆ ಕಡೆ ಉತ್ತರ ಕರ್ನಾಟಕದಿಂದ ಬರುವಂಥ ನಿಮ್ಮ ಸ್ಪೆಷಲ್ ಫ್ಯಾನ್ಸ್ಗಳಿಗೆ ಆಲ್ಮೋಸ್ಟ್ ರಾಜ್ಯದ ಎಲ್ಲ ಮೂಲೆಗಳಿಂದಲೂ ಬರ್ತಾ ಇದ್ದಾರೆ. ಲಾಸ್ಟ್ ಟೈಮು ಬಂದಿದ್ರು, ಈ ಸರಿನೂ ಬರ್ತಾ ಇದ್ದಾರೆ. ಅವೆಲ್ಲ ಎಲ್ಲರಿಗೂ ಒಂದೇ ಥರ ಇರುತ್ತಲ್ಲ ಸರ್, ಅಂದರೆ ಇಲ್ಲಿ ಬರೋದಕ್ಕೆ ಸ್ವಲ್ಪ ಕನ್ವೀನಿಯಂಟ್ ಸಮಸ್ಯೆ ಇರೋದ್ರಿಂದ ಬೆಂಗಳೂರಲ್ಲಿ ಏನೋ ಸಪರೇಟ್ ಸಿಗ್ತೀರಾ ಅನ್ನೋದು. ಇಲ್ಲ ಎಲ್ರಿಗೂ ಇಲ್ಲೇ ಸಿಗ್ತೀನಿ, ಎಲ್ಲರೂ ಇಲ್ಲಿಗೆ ಬಂದಿದ್ರು, ಇಲ್ಲಿಗೆ ಬರ್ತಾರೆ. ಲಾಸ್ಟ್ ಟೈಮ್ ಆಂಧ್ರದಿಂದ ಎಲ್ಲ ಬಂದ್ಬಿಟ್ಟಿದೆ ಸರ್. ಹೌದು, ಬಾಲಯ್ಯ ಅವ್ರ ಸಿನಿಮಾ ಮಾಡ್ತೀವಲ್ಲ, ಈ ಸರಿನೂ ಬರ್ತಾರೆ. ನಮ್ಗೆ ಇಲ್ಲಿ ಬಾರ್ಡರ್ ಇದು, ಈ ಕಡೆ ಹೈದರಾಬಾದ್ ಬಾರ್ಡ್ರು ಇದೆ, ತಮಿಳ್ನಾಡು ಬಾರ್ಡ್ರು ಇದೆ, ಈ ಕಡೆಯಿಂದನೂ ಬರ್ತಾರೆ. ಸೊ ಖುಷಿ ನನಗೆ ಅದು. ಅವತ್ತಿನ ವ್ಯವಸ್ಥೆ ಬಗ್ಗೆ ಬೆಂಗಳೂರಲ್ಲಿ ಇದನ್ನು ನಾನು ಮಾಡೋಕ್ಕಾಗಲ್ಲ, ಯಾಕೆಂದರೆ ನಾನು ಮಾಡೋಕ್ಕೆ ಹೋಗಿ ಅಕ್ಕಪಕ್ಕದವ್ರಿಗೆ ಪ್ರಾಬ್ಲಮ್ ಆಗಿ ಪಬ್ಲಿಕ್ ಎಲ್ಲರೂ ತಪ್ಪು ತಿಳ್ಕೊತಾರೆ, ಅನಾವಶ್ಯಕವಾಗಿ ತೊಂದರೆ ಕೊಡೋದು ಬೇಡ ಅಂತೇಳಿ ಈ ಜಾಗನ ಅಭಿಮಾನಿಗಳಿಗೋಸ್ಕರನೇ ಮುಟ್ಟಾಗಿದ್ದೀವಿ. ಸೊ ಅವತ್ತಿನ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ ಅಭಿಮಾನಿಗಳು ಬರೋದು ಯಾವ ಟೈಮ್ಸು ಅದೆಲ್ಲ ಏನಾದ್ರು? ಎಲ್ಲ ಬೆಳಗ್ಗೆ ಒಂದು 10 ಗಂಟೆ ಹೊತ್ತಿಗೆ, ಬೆಳಿಗ್ಗೆ ಎಲ್ಲ 10 ಗಂಟೆ. ನಾವೆಲ್ಲ ಆಲ್ಮೋಸ್ಟ್ 18ಯಿಂದನೇ ಇಲ್ಲೇ ಇರ್ತೀವಿ. 18ಯಿಂದನೇ ಪ್ರಿಪೇರ್ ಅಲ್ಲಿ ಎವ್ರಿ ಡೇ ನಡೀತಾ ಇದೆ. ಎಲ್ಲ 18ರಿಂದ ಇಲ್ಲೇ ಇರ್ತೀವಿ. 20ನೇ ತಾರೀಕು ಬೆಳಗ್ಗೆ ಬರಲಿ, ಅಲ್ಲಿವರೆಗೂ ಬೇಡ. ಯಾಕಂದರೆ ಇಲ್ಲಿ ಊಟದ ವ್ಯವಸ್ಥೆ ಮಾಡೋದ್ರಿಂದ ಈ ಸರಿ ಜಾಸ್ತಿ ಜನ ಬರೋ ಸಾಧ್ಯತೆ ಇರೋದ್ರಿಂದ ಊಟದ ವ್ಯವಸ್ಥೆ ಸ್ವಲ್ಪ ಚೆನ್ನಾಗಿ ಮಾಡಬೇಕು. ನಾವು ಅದಕ್ಕೆ ತಯಾರಿ ಮಾಡ್ಕೊತಾ ಇದ್ದೀವಿ. ಲಾಸ್ಟ್ ಟೈಮ್ ಸಹ ನೈಟೇ ಒಂದು ಸ್ವಲ್ಪ ಜನ ಬಂದ್ಬಿಟ್ಟಿದ್ರು ಸರ್. ಆ್ಯಕ್ಚುಲಿ ಹೇಳಿದ್ರು ಸಹ ಬರಬೇಡಿ, ಚಳಿ ನೈಟ್ ಬೇರೆ ಚಳಿ ಏನು ಫೆಸಿಲಿಟಿಗಳಿಲ್ಲ, ಅದು ನೋಡಿದ್ರೆ ಬೇಜಾರಾಗುತ್ತೆ. ಫ್ಯಾನ್ಸ್ ಬಂದೇ ಬರ್ತಾರೆ ಅಷ್ಟೇ. ನಿಮ್ಮ ಸಿನಿಮಾ ರಂಗದಲ್ಲಿ ನಿಮಗೆ ಒಂದು ಸ್ನೇಹಿತರು ಬಳಗ ಜಾಸ್ತಿ, ಯಾರೆಲ್ಲ ಅವತ್ತು ನಿಮ್ಮ ಜೊತೆ ನಿಂತ್ಕೊಳ್ತಾರೆ? ಎಲ್ಲ ನನಗೆ ಯಾವಾಗಲೂ ನನ್ನ ಜೊತೆಲಿ ನನ್ನ ಅಸೋಸಿಯೇಟ್ಸ್ ಯಾವಾಗಲೂ ಇದ್ದೇ ಇರ್ತಾರೆ. ಅಂದರೆ ನಾನು ಅದನ್ನ ಹೇಳೋಕ್ಕೆ ಹೆಂಗೆ ಹೇಳೋದು, ಅಸೋಸಿಯೇಟ್ ಡೈರೆಕ್ಟರ್ ಅಂದರೆ ಇನ್ನೊಬ್ಬ ಡೈರೆಕ್ಟರ್ ಇದ್ದಂಗೆ ಯಾರು ನನಗೆ ಆಲ್ಮೋಸ್ಟ್ ಜೊತೆಯಲ್ಲೇ ಇದ್ದು ನನ್ನ ಅಣ್ತಮ್ಮಂದು ಇರ್ತಾರೆ, ನನ್ನ ಬೈಸಿರ್ತಾರೆ, ಎಲ್ಲ ನೋಡ್ಕೊತಾ ಇರ್ತಾರೆ. ನಮ್ಮ ಕೋದಂಡ ಅಂತ ಇದೆ, ನಮ್ಮ ಹೇಮಂತ ಇದೆ, ಹೇಮಂತ ಅಲ್ಲವೇ ಅದೆಲ್ಲ ಜೊತೆಲೇ ಇರ್ತೀವಿ. ತಾಯಿ ಮಡ್ಲಲ್ಲಿ 2ನೇ ವರ್ಷದ್ದು ನಾನು ಬರ್ಬೇಕಾದ್ರೆ ಅದೇ ಅಂದ್ಕೊಂಡು ಬಂದಿದ್ದು. 2ನೇ ವರ್ಷದ ಬರ್ತದೆ, ತಾಯಿ ಮಡ್ಲಲ್ಲಿ ಹಾಕ್ಬೇಕು ಅನ್ನೋದು ಆಸೆ ನಿಮಗೆ ಅದೇ ಥರ ಆಗ್ತಾ ಇದೆ? ಎಷ್ಟು ಖುಷಿ ನನಗೆ ತುಂಬ ಇದೆ. ಆದರೆ ಒಂದು ನೋವಿತ್ತು, ಅಮ್ಮ ಸಲಗ ನೋಡೋಕ್ಕಾಗಲಿಲ್ಲ. ಸೊ ಈ ಭೀಮನ ನೋಡೋಕ್ಕಾಗ್ತಾ ಇಲ್ಲ, ಅದು ತುಂಬ ನೋವಿದೆ. ಸೊ ಅದನ್ನು ಹೇಳ್ಕೊಳ್ಳೋದಿಲ್ಲ, ಖುಷಿಯಾಗಿ ಎಲ್ಲರ ಜೊತೆನೂ ಇದನ್ನು ಅನುಭವ. ಯಾಕಂದರೆ ನೋಡಿ, ಈ 20ನೇ ತಾರೀಕಿಗೆ ನಮ್ಮಮ್ಮ ಆ ತಯಾರಿನೇ ಒಂದು 15 ದಿವಸ ಮಾಡೋದು, ದೇವರಿಗೆಲ್ಲ ಪೂಜೆ ಮಾಡ್ಕೊಂಡು ಅದನ್ನು ನಾನು ಜವಾಬ್ದಾರಿ ತಗೊಂಡು ನಮ್ಮ ಅಕ್ಕ ತಂಗಿದ್ದು ನಾನು ಮಾಡಿಸ್ತಾ ಇದ್ದೀನಿ. ಇವತ್ತು ವಿಶೇಷವಾಗಿ ಅವರು ನೀವಿಬ್ಬರೇ ನಮಗಿಲ್ಲಿ ಕ್ಲೋಸ್ ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸ್ ಅಂತ. ಸರ್ ಭೀಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಯಾವಾಗ ರಿಲೀಸ್ ಡೇಟ್ ಯಾವಾಗ ಅಂತ ಶೀಘ್ರದಲ್ಲಿ ಅನೌನ್ಸ್ ಮಾಡಿ. ಮೋಸ್ಟ್ಲಿ ಬರ್ತ್ಡೇ ದಿವಸ ಏನಾದ್ರು ಇಲ್ಲಪ್ಪ, ಬರ್ತ್ಡೇ ದಿವಸ ಗೊತ್ತಿಲ್ಲ. ಬರ್ತ್ಡೇ ದಿವಸ ಒಂದು ಟೀಸರ್ ಬರೋ ಚಾನ್ಸಸ್ ಇದೆ. ಒಂದು ಟೀಸರ್ ಬಿಡ್ತೀನಿ, ಅತಿ ಶೀಘ್ರದಲ್ಲಿ ಬರ್ತೀನಿ. ನಾನು ಕೂಡ ಕಾಯ್ತಾ ಇದ್ದೀನಿ. ನೀವು ನೆಕ್ಸ್ಟ್ ಮಾತಾಡೋಣಲ್ವಾ, ಈಗ ಹುಟ್ಟಿದಬ್ಬದ ಮಾತಾಡೋಣ ಬ್ರದರ್. ಸೊ ಒಂದು ಸಾಂಗ್ ಲೈನು ದೊಡ್ಡ ಸ್ಟಾರ್ಗಳೆಲ್ಲ ಬಾಯಲ್ಲೇ ಬಂದಿದೆ. ಅಂದ್ರೆ ಕೌಂದ್ರೆ ಇವನೇ ಕುಷ್ಕ ತಿಂದವನು, ಈ ಲೈನ್ ಸಿಕ್ಕಾಬಿಟ್ಟೆ ಟ್ರೆಂಡ್ ಆಗ್ಬಿಟ್ಟಿದೆ. ಯಾವುದೇ ಒಂದು ಮಾತಾಡ್ಬೇಕಾದ್ರು ಅದೇ ಟ್ರೆಂಡಿಂಗ್ ಅಲ್ಲಿ ಸಾಂಗ್, ರೀಲ್ಸ್ ಇವಾಗ್ಲೂ ಟ್ರೆಂಡಿಂಗ್ ಎಲ್ಲ ಇದೆ. ಆ ಒಂದು ಲೈನ್ ಬಗ್ಗೆ ಹೇಳೋದಾದ್ರೆ, ಅವ್ರ ಟ್ರೆಂಡಿಂಗ್ ಬಗ್ಗೆ ಹೇಳೋದಾದ್ರೆ ಸೈಕ್ ಸಾಂಗ್ ಕುಷ್ಕ ತಿಳ್ಕೊಂಬನೆ ಶಿವಣ್ಣ ಅವ್ರನ್ನ ಮನೆ ದುಡುಕ್ತಾ ಇದ್ರು. ಮತ್ತೆ ಮಾತಾಡ್ತಾನೆ ಗೊತ್ತಿಲ್ಲ ಸರ್. ಈಗ ಈ ಮ್ಯೂಸಿಕ್ ಅಂತ ಕೂತಾಗ ನಮ್ಗೆ ಯಾವಾಗಲೂ ಒಂದು ಆಸೆ, ಹೊಸದೇನ ಕೂಡ ಟ್ರೈ ಮಾಡ್ಬೋದು ಅನ್ನೋ ಪ್ರಯತ್ನಗಳು ಪಡ್ತಾನೆ ಇರ್ತೀವಿ. ಆ ವಿಷಯದಲ್ಲಿ ನಮ್ಮ MC ಬಿಜ್ಜು, ರಾಹುಲ್ ಡಿಟ್ಟು, ನಾನು, ನಾಗೇಂದ್ರ ಪ್ರಸಾದ್ ಶರ್ಮಾ, ಚರಣ್ ಎಲ್ಲ ಕೂತು, ನಮ್ಮ ತಂಬಿ ಎಲ್ಲ ಕೂತು ಹಿಂಗೆ ಮಾತಾಡ್ತಾ ಅದೇನಾಗುತ್ತೆ ಸರ್, ನಾವು ಪ್ರಿಪೇರ್ ಆಗಿರಲ್ಲ. ಅಲ್ಲಿ ಹೋದಾಗ ಸ್ಪಾಂಟೇನಿಯಸ್ ಆಗಿ ಏನೋ ಒಂದು ರೈಸ್ ಆಗುತ್ತೆ. ಆ ಲೈನ್ಗಳೇ ಹಾಕೊಂಡ್ರೆ ಇವನೇ ಹಾಕ್ಬೋದು, ಅಥವಾ 200 ರೂಪಾಯಿ ಮಿಕ್ಸ್ ಆಗ್ಬೋದು. ಅದು ಇವನೇ ಹೇಳಿದೆ. ಆ್ಯಕ್ಚುಲಿ ನಾವು ಪಾಡ ಸುಮ್ಮನೆ ಕೂತಿದ್ವಿ, ಎಲ್ಲ ರೆಡಿ ಮಾಡ್ಕೊಂಡು. ನಾನು ಕಲಾಸಿಪಡಲ್ಲಿ ಹೇಳ್ತಾ ಇದ್ದೆ, ಕಲಾಸಿಪಡಲ್ಲಿ ಏನು ಸಿಗುತ್ತೆ ಗೊತ್ತಾ ಚರಣ್ ಅಂತ. ಏನೇನು ಸರ್, ಚಾಕ್ರ, ಜೇರ, ಬಳ್ಳಿ, ಗುಡ್ದ ಅಂದರೆ ಸರ್, ಗುಡ್ದ ಅಂದರೆ ಏನು ಅಂತ. ಗುಡ್ದ ಅಂದರೆ ಏನು ಹೇಳಲ್ಲ ಅನ್ನೋದು. ಇದು 1 ನಿಮಿಷ ಅಂದ್ಬಿಟ್ಟು ನಮಗೆ ನೆಕ್ಸ್ಟ್ ಡೇ ಫೋಟೋ ಕಳಿಸ್ತೀವಿ, ಇದು ಗುಡ್ದಾನಪ್ಪ. ವರ್ಡ್ಸೇ ಮಸ್ತಾಗಿತ್ತು ಅವ್ರಿಗೆ. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಸುಮ್ಮನೆ ಇದ್ವಿ. ತಂಬಿ ಇಟ್ಕೊಂಡು ಅಣ್ಣ 100 ರೂಪಾಯಿ, ಅಲ್ಲಿ 100 ರೂಪಾಯಿ ಮಿಕ್ಸ್ ಅಂತ ಹೇಳ್ತೀವಿ. ಅಂದರೆ ನಾವೆಲ್ಲ ಅಲ್ಲಿ ಹೋಗಿ ತಿಂದಿದ್ರೆ, ಇವಾಗಲೂ ಹೋಗಿ ತಿಂತಿರ್ತೀನಿ. ಅಲ್ಲಿ ಜನರಲಿ ಹೋದಾಗ ಏನು ಮಾಡ್ತೀವಿ, ತುಂಬ ಕಾಸು ಕಡಿಮೆ ಇದ್ದಾಗ ಎಲ್ಲರೂ ಲೆಕ್ಕದಾರ ಪಾಪ ಎಲ್ಲ ರೇಟ್ ಬೇಕಾಗಿ ತುಂಬ ಕಡಿಮೆ ಇದ್ದಾಗ ಏನಾರ ತಿನ್ಬಿಡೋಣ ಅಂತ 100 ರೂಪಾಯಿ ಮಿಕ್ಸ್ ಹಾಕ್ಬಿಡೋಣ ಅಂತಾರೆ. ಈ ಮಿಕ್ಸಿಗೆ ಆ ಮಿಕ್ಸ್ ಸೇರಿದಾಗ ಸಖತ್ತಾಗಿರುತ್ತೆ.
ಸರ್ ಬೆಳಿಗ್ಗೆ ನೀವು ಸಂಕ್ರಾಂತಿ ಸ್ಪೆಷಲ್ ಎಲ್ಲ ಹೋಗಿ ಬಂದು ವಿಡಿಯೋಸ್ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ನಿನ್ನೆ ನಿನ್ನೆ ಸರ್ ನಾನು ಒಂದು ಖುಷಿ ಇದೆ ಯಾಕಪ್ಪ 50 ವರ್ಷ ಆಯ್ತು ಅಂತ ಒಂದು ಖುಷಿ ಇದೆ. ಸೊ ಆ ನೆನಪಲ್ಲಿ ಏನು ಮಾಡಿದೆ, ನಮ್ಮ ಇಲ್ಲಿ ಅವರು ಅಲ್ಲೂರಗು ಎಲ್ಲದ ಏಯ್ ಏನಕ್ಕಪ್ಪ ಅಲ್ಲಿದ್ಯಾ, ಅಲ್ಲೂ ರಘುನ ಕರ್ಕೊಂಡು ಪಾಪ ನಮ್ಗೊಂದಷ್ಟು ಇದು ಮಾಡಬೇಕು ಅಂತೇಳಿ ಅಲ್ಲೂರು ಪಾಪ ಆಡಬೇಕು ಪಾಪ ಕುತ್ಕೋಪ ಇಡೀ ನಮ್ಮ ಈ ಸರಿ ಅದನ್ನ ಇದೇನ ವಿಡಿಯೋನ ಹೊರಗಡೆ ತರ್ತೀವಿ. ನಮ್ಮ ಊರಲ್ಲಿ ನನ್ನ ಫ್ರೆಂಡ್ಸ್ ಮನೆಗಳು ರಾತ್ರಿ ಹೊತ್ತು ಹೋಗಿದ್ದೀವಿ. ಆಮೇಲೆ ಹಳೆ ಮನೆಗಳನ್ನ ಅವಾಗ ಹೋಗಿರೋ ಮನೆಗಳು ಹೋಗಿಲ್ಲ, ಆ ಮನೆಗೆ ಹೋಗಿದ್ದೀನಿ. ಆನೆಕಲ್ಲಲ್ಲಿ ಹೋಗಿ ಇದೇ ಈ ವಿಶೇಷವಾದ ಅಂತ ತರಕಾರಿ ಪರ್ಚೇಸ್ ಮಾಡಿ ಅಲ್ಲಿಂದ ನನ್ನ ಫ್ರೆಂಡ್ ಒಂದು ಹೋಟ್ಲಿದೆ, ಆ ಹೋಟ್ಲಿಗೆ ಅವ್ರು ಗೊತ್ತಿಲ್ಲದಿರೋ ಹೋಗಿ ಅಲ್ಲೇ ಊಟ ಮಾಡಿ ಆರಾಮಾಗಿ ಬಂದು ಆನೆಕಲ್ಲೆಲ್ಲ ತುಂಬ ಸುತ್ತಾಡಿ ಆಮೇಲೆ ನಾವಿಲ್ಲಿ ಏನೇನು ತಿಂತಾ ಇದ್ವಿ ಅವಾಗ ವಿಶೇಷವಾಗಿ ಅಂತ ಎಲ್ಲ ವೀಡಿಯೋಸ್ ಇದೆ. ಅದು ಆದಷ್ಟು ಜಲ್ದಿ ಬಿಡ್ತೀನಿ, ಲೈಕ್ 50 years ವಿಶೇಷವಾಗಿ ಬಿಡ್ತೀನಿ. ಏನು ಜೇನು ಕಿತ್ಕೊಂಡು ತಿಂತಾ ಇದ್ವಿ, ಬೇರೆ ಬೇರೆ ಹಣ್ಣುಗಳು ತಿಂತಿದ್ವಿ. ಆ ಹಣ್ಣುಗೆಲ್ಲ ನಮ್ಮಣ್ಣ ಒಬ್ಬ ಎಕ್ಸ್ಪ್ಲೈನ್ ಮಾಡಿದ್ದಾನೆ, ಅದೆಲ್ಲ ಈಚೆ ಕಡೆ ಬರುತ್ತೆ. ಸರ್ ಅಂದ್ರೆ ನೀವು ಮಾಸ್ಕ್ ಹಾಕಿದ್ರಿ ಮತ್ತೆ ಕ್ಯಾಪ್ ಎಲ್ಲ ಹಾಕಿದ್ರಿ, ಯಾರು ಕಂಡಿಡಿದಿಲ್ಲ ನಿಮ್ಮನ್ನ ಅಂತ? ಹಂಗಾಗಿ ಸ್ವಲ್ಪ ನಿಮ್ಮ ವಾಕಿಂಗ್ ಕಷ್ಟ ಆಗುತ್ತೆ ಕಂಡುಹಿಡಿಯೋದು, ಹಂಗಾಗಿ ಎಂಜಾಯ್ ಮಾಡ್ತೀನಿ ಅದನ್ನು. ಒಂದಿಬ್ಬರು ಕಂಡಿಡಿದ್ರಲ್ಲ ಸರ್. ಸರ್ ಸಮಟೈಮ್ಸ್ ಈ ಶೋಲ್ಡರ್ ನೋಡ್ಕೊಂಡು ಬಿಡ್ತಾರೆ, ನಾನು ಏನು ಮಾಡಲಿ ಸರ್. ಸರ್ಕಲ್ ಅಲ್ಲಿ ಕಬ್ ಗಿಬ್ಬೆಲ್ಲ ಹೊಡ್ಸ್ಕೊತಿದ್ರಿ ಚೆನ್ನಾಗಿ. ಹೌದೌದು, ಈ ಶೋಲ್ಡರ್ ಕೆಲವರು ನೀವು ಕೇಳ್ತಾರೆ ಹೆಂಗೆ ಸರ್, ಕಿವಿ ವಾಲೆ ತಪ್ಪರೆ ಶೋಲ್ಡರ್ ನೋಡ್ಬಿಡ್ತೀವಿ ಸರ್ ಅಂತಾರೆ. ಸರಿ, ಆಮೇಲೆ ಕೈ ಮುಕ್ಕಿಸ್ಬೇಕು. ಸರ್ ಏಪ್ರಿಲ್ ಬಂದ್ರೆ ನಿಮ್ಮ ಸಿನಿ ಜರ್ನಿಗೆ 20 ವರ್ಷ ಆಗುತ್ತೆ. ಓಕೆ, 20 ವರ್ಷ ಜರ್ನಿ ಹೇಗಿತ್ತು ಸರ್? ನನಗೂ ಗೊತ್ತಿರಲಿಲ್ಲ ಸರ್. ಆಸ್ ಎನ್ ಹೀರೋ ಆಗಿನ ಸರ್ ಇಲ್ಲ, ಡೆಬ್ಯೂ ಸಿನಿಮಾ ಬಂದು ರಂಗ SSLC ಅದು 2004 ಮಣ್ಣೊತ್ತಿದ್ದೆ. ಹೇಗೆ ಅನಿಸುತ್ತೆ ಸರ್ ಸಿನಿ ಜರ್ನಿ? ಸೊ ನಿಮ್ದು 20 ನಂದು 10 ಇಸ್ 30 years ಆಫ್ ಎಕ್ಸ್ಪೀರಿಯನ್ಸ್. ಇದು ಆ್ಯಕ್ಚುಲಿ ಜರ್ನಿ ಅಲ್ಲ, ಇದು ಒಟ್ಟಾಗಿ ಅಭಿಮಾನಿಗಳಿಗೆ ಮತ್ತೆ ಕನ್ನಡಿಗರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯ ಹೇಳಬೇಕು ನಿಮ್ಮ ಸ್ಟೈಲಲ್ಲಿ. ಖಂಡಿತವಾಗ್ಲೂ ಎಲ್ಲ ಕನ್ನಡಿಗರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಯಾವಾಗಲೂ ಮನೇಲಿ ಸಿಹಿ ಇರಲಿ, ಅಷ್ಟೇ. ಎಲ್ಲರ ಮನೇಲೂ ಸಿಹಿ ಇರಲಿ, ನಗು ಇರಲಿ. ಎಂಥದೇ ಕಷ್ಟ ಬಂದರೆ ಓಡೋಗಿ, ಯಾರಿಗೂ ದುಃಖ ಬರೋದು ಬೇಡ. ಯಾಕಂದರೆ 2ನೇ ಕೋವಿಡ್ ಆದಮೇಲೆ ದೇವ್ರು ಯಾರಿಗೂ 2ನೇ ಚಾನ್ಸೇ ಕೊಡ್ತಾ ಇಲ್ಲ. ವಯಸ್ಸಿಗೆ ಇತಿಮಿತಿನೇ ಇಲ್ಲ. ದೇವರಿಗೆ ಮೋಸ್ಟ್ಲಿ ಸಮ್ಟೈಮ್ಸ್ ನಮ್ಮ ಏರಿಯಾಲಿ ಮೊನ್ನೆ ಕತ್ತಗುಪ್ಪೆಯಲ್ಲಿ ಒಂದು 14 ವರ್ಷದ 12 ವರ್ಷದ ಮಗು, 21 years ಮಗು ಸೈಕಲ್ ತುಳಿತಂತೆ ಹೆಣ್ಮಗು. ಆಚೆ ಬಂದಮ್ಮ ನೀರು ಕೂಡು ಅಂತೇಳಿ ಹಣ ಬಿಟ್ಟಿದ್ದೀವಿ. ಆಫ್ಟರ್ 2nd ಕೋವಿಡ್ ಯಾರಿಗೂ ದೇವರು ಹಾರ್ಟ್ ಅಟ್ಯಾಕ್ ವಿಷಯದಲ್ಲಿ ಚಾನ್ಸ್ ಕೊಡ್ತಿಲ್ಲ, ಒಂದೇ ಸರಿ ಕರ್ಕೊಳ್ತಾರೆ. ಅದು ತುಂಬ ನೋವಿದೆ, ಅದು ಯಾರಿಗೂ ಆಗದೆ ಇರಲಿಲ್ಲ. ಇನ್ನೊಂದು ರೀಲ್ಸಲ್ಲಿ ತುಂಬ ವೈರಲ್ ಆಗಿರೋದು, ನೀವು ಕೈದಿಗಳು ನಟಿಸಿ ಅವ್ರಿಗೆ ಒಂದಷ್ಟು ಜೀವನ ಕಟ್ಕೊಡ್ತಿದ್ದೀವಿ, ತುಂಬ ಆಗ್ತಿದೆ. ಈ ವರ್ಷದ ನಿಮ್ಮ 50ನೇ ವರ್ಷದ ಗ್ರೂಪ್ ಅದಕ್ಕೆ ಒಂದಷ್ಟು ಒಳ್ಳೆಯ ಕೆಲಸಗಳು ಮತ್ತೆ ನಾವು ಬಯಸ್ಬೋದು. ಅತಿ ಶೀಘ್ರದಲ್ಲಿ ತಿಳಿಸ್ತೀನಿ ಏನು ನಡೀತಾ ಇದೆ ಅಂತ ಹೇಳ್ತೀನಿ. ತುಂಬ ಟ್ರೈನಿಂಗ್ ಮತ್ತು ಒಂದಷ್ಟು ಜನ ಕೈದಿಗಳು ಒಂದಷ್ಟು ಆಸೆ ಇಟ್ಕೊಂಡಿದ್ದಾರೆ, ಏನಾದ್ರು ಆಗ್ಬೋದೇನೋ. ಆಯಿತು, ನೀವೆಲ್ಲ ದೊಡ್ಡ ಮನ್ಸು ಮಾಡಿ ತಾವೆಲ್ಲ ಮುಂದೆ ನಿಂತರೆ, ಫಾರ್ ಎಕ್ಸಾಂಪಲ್ ಈಗ ತಾವಿದ್ದೀರಿ ಹರಿಯೋರಿದ್ದಾರೆ, ಯಾರ್ಯಾರು ಹಿರಿಯರಿದ್ದೀರ ತಾವೆಲ್ಲ ಮುಂದೆ ನಿಂತ್ಕೊಂಡು ಜೊತೆಯಲ್ಲಿ ಯಾರ್ಯಾರು ಇದ್ದಾರೆ, ಇವೆಲ್ಲ 20ನೇ ತಾರೀಕು ಖಂಡಿತವಾಗ್ಲೂ ಯಾರನ್ನ ಹೆಣ್ಮಕ್ಳು ಇರ್ತಾರೆ ಪಾಪ, A3 A4 ಏನು ತಪ್ಪು ಮಾಡಿದ್ರೆ ಅನುಭವಿಸಿರ್ತಾರೆ. ಅವ್ರನ್ನ ಬಿಡಿಸೋಣ ಅಂತ ನೀವೆಲ್ಲ ಮನ್ಸು ಮಾಡಿದ್ರೆ ನಾವು ಖಂಡಿತವಾಗ್ಲೂ ಬಿಡಿಸ್ತೀವಿ. ನನಗೆ ಆಸೆ, ಹೆಣ್ಮಕ್ಳಾದ್ರೆ ಖಂಡಿತವಾಗ್ಲೂ ಬಿಡಿಸ್ತೀವಿ. ಸರ್ ನೀವು ಇನ್ಶಿಯೇಟ್ ತಗೊಂಡು ನೀವು ಮಾತಾಡಿ ಯಾರನ್ನ ತುಂಬ ಕಷ್ಟದಲ್ಲಿರೋ ಹೆಣ್ಮಗು ಇದ್ದು ಅನ್ಯಾಯವಾಗಿ ಒಳಗೆ ಹೋಗಿರ್ತಾರೆ, ವಿಧಿ ಇದ್ರೆ ಅದು ಪೊಲೀಸರಿಗೂ ಗೊತ್ತಿರುತ್ತೆ ಪಾಪ. A3 A4 ಸಾಕ್ಷಿಗಳ ಒಳಗೋಗಿ ಜೀವನ ಹಂಗಿದ್ರೆ ನಾನು ಖಂಡಿತವಾಗ್ಲೂ ಬಿಡಿಸ್ಕೊಡ್ತೀನಿ. ಯಾವಾಗ ಬೇಕಾದ್ರೆ ಅದೇ ಒಂದು ಕೆಲಸ ಮಾಡಿ, ನೀವು ನನಗೆ ಅದು ಹೆಲ್ಪ್ ಮಾಡಿ ಪ್ಲೀಸ್, ಮಾಡೋಣ. ಎನಿಥಿಂಗ್ ಎಲ್ಸ್?
ಫೈನಲ್ ಆಗಿ 50 ಓವರ್ ಆಡಿದಿರ, ನೆಕ್ಸ್ಟ್ 50 ಓವರ್ ಬಾಕಿ ಇದೆ. ಅಂದರೆ ಸಿನಿಮಾ ನಟ ಅನ್ನೋದು ಒಬ್ಬ ವ್ಯಕ್ತಿ 50 ಅಂದರೆ ಅದೊಂದು ಮೈಲ್ ಸ್ಟೋನ್. ಸೊ ನೆಕ್ಸ್ಟ್ 50 ವರ್ಷಕ್ಕೆ ಏನು ಬದಲಾವಣೆ ಅಥವಾ ಏನು ಪ್ಲ್ಯಾನ್ಸ್ ನಿಮ್ಮದು ಮೈಂಡ್ ಸೆಟ್ಟಲ್ಲಿ ಆಸ್ ಎ ಪರ್ಸನ್? ಅದು ಸರ್ ನಾನು ನಾಳೆನೇ ನಮಗೆ ನಂಬಕ್ಕಾಗ್ತಿಲ್ಲ ಈಗ. ನಾವು ನಾಳೆ ನಂಬಕ್ಕೆ ಆಗ್ತಿಲ್ಲ. ದಯವಿಟ್ಟು ಯಾರು ನಂಬಿಕೆ ಇರ್ಬೇಕಲ್ಲ. ಅಲ್ಲ, ಆ ನಂಬಿಕೆ ಆಯ್ತು ಸರ್, ಸೇರ್ಕೊಂಡು ಅದು ಒಂದು ಆಸೆ ಇದೆ. ಪ್ರತಿಯೊಬ್ಬರು 50ನ 18 ಅಂತ ತಿಳ್ಕೊಂಡು ಒಳ್ಳೆ ಹಾರ್ಡ್ ವರ್ಕ್ ಮಾಡಿ ಅಷ್ಟೇ. ಒಳ್ಳೆ ಎಕ್ಸಸೈಸ್ ಮಾಡಿ, ಒಳ್ಳೆ ಡಯಟ್ ಮಾಡಿ. ಈಗೆಲ್ಲ ಹೊರಗಡೆ ಕಂಟ್ರಿಗಳಲ್ಲಿ 15 ಸರ್ ಆಸ್ ಎ ಟೀನೇಜ್ ಅಂದರೆ ಅಷ್ಟು ವರ್ಷ ದುಡಿದು ಮಕ್ಕಳಿಗೆ ಮರಿಗೆ ಹಾಕಿರೋರು 50ನೇ ವರ್ಷಕ್ಕೆ ಅವತ್ತು ಅವನ್ನೆಲ್ಲ ಬಿಟ್ಟು ಒಳ್ಳೆ ವರ್ಕೌಟ್ ಮಾಡೋದು, ಒಳ್ಳೆ ಡಯಟ್ ಮಾಡೋದು, ಅದಾದ ನಂತರ ಒಳ್ಳೆ ಹ್ಯಾಬಿಟ್ಸ್ ಇಟ್ಕೊಳ್ಳೋದು, ಅದನ್ನು ಮಾಡಿ ಲೈಫ್ನ ಲೀಡ್ ಮಾಡಿ ಅಚೀವ್ ಮಾಡಿದ್ದಾರೆ ಎಷ್ಟೋ ಜನ. ನನಗೆ ಈಗ ನನ್ನ ಕೋಚ್ ಮನೋಜ್ ಅಂತ ಹೇಳಿದ್ದಾರೆ. ಸೊ ಅವ್ರು ನನಗೀಗೆಲ್ಲ ನೋಡ್ಕೋತಾ ಇದ್ದಾರೆ ಕಂಪ್ಲೀಟಾಗಿ. ಅಂದರೆ ಏನು ನನ್ನ ವರ್ಕೌಟ್ಸ್ ಆಗ್ಬೋದು, ಡಯಟ್ ಆಗ್ಬೋದು ಎಲ್ಲ. ಸೊ ಐ ಆಮ್ ಥ್ಯಾಂಕ್ಫುಲ್ ಅವ್ರಿಗೆ. ಅಟ್ ದ ಸೇಮ್ ಟೈಮ್ ನಿಮಗೂ ಕೂಡ ಈ ಪ್ರಶ್ನೆ ಕೇಳಿದ್ದಕ್ಕೆ. ಸರ್ ಆ್ಯಕ್ಚುಲಿ ಲೈಫ್ ಸ್ಟಾರ್ಟ್ಸ್ ಅಟ್ 40 ಅಂತಾರೆ. ನಿಮಗೆ ಆ ಲೆಕ್ಕದಲ್ಲಿ 10 ವರ್ಷ ಅಷ್ಟೇ. ಹೌದು ಸರ್, ಖಂಡಿತ ಅದು ನಿಜ. ಅದನ್ನ ತಲೆಗೆ ತಗೊಳ್ದಿರ ಸ್ಪೋರ್ಟಿವ್ ಆಗಿರೋದು ಅಷ್ಟೇ. ಎನಿ ಟೈಮ್ ಸ್ಪೋರ್ಟಿವ್ ಆಗಿರೋದು ಅಷ್ಟೇ. ಆ್ಯಕ್ಟರ್ ಆಗಿ ಇದಕ್ಕಿಂತ ನೀವು ಡೈರೆಕ್ಟರ್ ಅಂತ ತುಂಬ ಖುಷಿಯಾಗಿದ್ದು ನಾವು ನೋಡಿದ್ದೀವಿ. ಡೈರೆಕ್ಷನ್ ನಿಮಗೆ ಎಷ್ಟು ಖುಷಿ ಕೊಡ್ತಾ ಇರೋದು? ಸರ್, ತಾವೆಲ್ಲ ಭೀಮಾ ನೋಡಿ ನನ್ನ ಜೊತೆ ಇನ್ನೊಂದ್ಸತಿ ಸೇರಿ ನಾನು ನಿಮ್ಮ ಹತ್ರ ಮಾತಾಡಬೇಕು. ಯಾಕಂದರೆ ನಿಮ್ಮಗಳನ್ನೇ ನಾನು ಸಹಾಯ ಮತ್ತೊಂದು ಸತಿ ಬೇಡಬೇಕು. ಭೀಮಾ ಸಿನಿಮಾ ಆದಮೇಲೆ ಈ ಥರ ಸಹಾಯ ಮಾಡೋದು ನನಗೆ ಸ್ವಲ್ಪ ಕುತ್ಕೊಳ್ಳಿ, ದಯವಿಟ್ಟು ಸೇರ್ಕೊಡ ಮಾಡಿ. ತಮ್ಮಗಳನ್ನೇ ನಾನು ಬೇಡ್ಕೋಬೇಕು ಸರ್, ದಯವಿಟ್ಟು ಸಿನಿಮಾ ಆಗಿದ್ಮೇಲೆ ನಾವು ಮಾತಾಡೋಣ ಅಂತ. ಇನ್ನೊಂದಷ್ಟು ಮಾತಾಡೋಣ. ಈ ರೀತಿ ಏನೋ ಮಾತಾಡ್ಬೇಕು. ನಾನು ನೀವು ಕ್ಯಾಮ್ರಾ ಅಪ್ಪ ಬಿಟ್ಟೆ ನಿಮ್ಮ ಜೊತೆ ಜಾಲಿಯಾಗಿರ್ತೀನಿ. ಥ್ಯಾಂಕ್ ಯು ಸರ್.